ಜೂನ್ 1ನೇ ತಾರೀಕಿನಿಂದ ರಾಜ್ಯದ ಮದ್ಯಪ್ರಿಯರಿಗೆ ಒಂದು ಶಾಕ್ ಆದಿದೆ. ಜೂನ್ ಮೊದಲ ವಾರದಲ್ಲಿ ಮದ್ಯ ಸಿಗೋದಿಲ್ಲ. ಜೂನ್ 1ರಿಂದ ಜೂನ್ 6ರವರೆಗೆ ಬಾರ್, ವೈನ್, ಎಂಆರ್ಪಿ ಲೇಔಟ್ಗಳು ಬಂದ್ ಆಗಲಿವೆ. ಪದವೀಧರ ಕ್ಷೇತ್ರದ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯ ಮತ ಎಣಿಕೆ ಹಿನ್ನೆಲೆ ಬೆಂಗಳೂರು ಜಿಲ್ಲಾಡಳಿತ ಮದ್ಯ ಮಾರಾಟವನ್ನು ಬಂದ್ ಮಾಡುವಂತೆ ಆದೇಶಿಸಿದೆ. ಜೂನ್ 3ರಂದು ಪದವೀಧರ ಕ್ಷೇತ್ರದ ಮತದಾನ ಇರೋದ್ರಿಂದ ಜೂನ್ 1ರ ಸಂಜೆ 4ರಿಂದಲೇ ಬಾರ್ ಕ್ಲೋಸ್ ಆಗುತ್ತೆ. ಜೂನ್ 3ರವರೆಗೆ ಬಂದ್ ಆಗಿರುತ್ತೆ. ಜೂನ್ 4ರಂದು ದೇಶಾದ್ಯಂತ ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಇರೋದ್ರಿಂದ ಅವತ್ತು ಮತ ಎಣಿಕೆ ಇರೋದ್ರಿಂದ ಸಹ ಮದ್ಯ ಮಾರಾಟ ಸಂಪೂರ್ಣ ಬಂದ್ ಆಗಲಿದೆ. ಜೂನ್ 6ನೇ ತಾರೀಕು ಎಂಎಲ್ಸಿ ಮತ ಎಣಿಕೆ ಇರೋದ್ರಿಂದ ಅಂದು ಸಹ ಬಾರ್ ಕ್ಲೋಸ್ ಮಾಡುವಂತೆ ಬೆಂಗಳೂರು ಜಿಲ್ಲಾಧಿಕಾರಿಗಳು ಆದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ 1ನೇ ತಾರೀಕಿಂದ 6ನೇ ತಾರೀಕಿನವರೆಗೂ ಬೆಂಗಳೂರಿನಲ್ಲಿ ಬಾರ್ಗಳು ಓಪನ್ ಇರಲ್ಲ. ಕರ್ನಾಟಕದಲ್ಲಿ ಈ ಪದವೀಧರ ಕ್ಷೇತ್ರದ ಚುನಾವಣೆ ಮತ್ತು ಲೋಕಸಭಾ ಕ್ಷೇತ್ರದ ಚುನಾವಣಾ ಕೌಂಟಿಂಗು ಇದೆಲ್ಲವೂ ಸೇರಿದಂತೆ 1ನೇ ತಾರೀಕಿನಿಂದ 6ನೇ ತಾರೀಕಿವರೆಗೂ ಸುಮಾರು ದಿನಗಳ ಕಾಲ ಇದನ್ನು ಬಂದ್ ಮಾಡ್ತಾರೆ. ಯಾವುದು ಮದ್ಯ ವ್ಯಾಪಾರವನ್ನು ಬಂದ್ ಮಾಡ್ತಾರೆ. ಈಗ ಪದವೀಧರ ಕ್ಷೇತ್ರದ 4ನೇ ತಾರೀಕಿದ್ದರೂ ನಾವು ಸಾಧಾರಣವಾಗಿ ಅದನ್ನು ಒಪ್ಪಬಹುದು. ಯಾಕೆಂದರೆ ಲೋಕಸಭಾ ಚುನಾವಣೆಯ ಕೌಂಟಿಂಗ್ ಇದೆಲ್ಲ ಬಂದ್ಗಳನ್ನು ಅವರು 135C ಪ್ರಕಾರ ಮಾಡ್ತಾರೆ. ಅಂದರೆ ಪೋಲಿಂಗ್ ಸ್ಟಾರ್ಟ್ ಆಗುವ 48 ಗಂಟೆಗಳ ಮೊದಲು ಇದನ್ನು ಕ್ಲೋಸ್ ಮಾಡಬೇಕು, ಮದ್ಯ ಮಾರಾಟ ಸನ್ನದುಗಳನ್ನು ಕ್ಲೋಸ್ ಮಾಡಬೇಕನ್ನುವಂಥದ್ದು ಕಾನೂನು. ಬಟ್ ಈ ಪದವೀಧರ ಕ್ಷೇತ್ರಕ್ಕೆ ಮಾಡುವಂಥದ್ದು ಎಷ್ಟು ಸಮಂಜಸ ಅನ್ನುವಂಥದ್ದು ನಮಗೆ ತಿಳಿದು ಬಂದಿಲ್ಲ. ಯಾಕೆಂದರೆ ಪದವೀಧರರು ತಿಳಿದವರು ಮತ್ತು ಮತದಾರರ ಸಂಖ್ಯೆ ಕೂಡ ಬಹಳ ಕಡಿಮೆ ಇರ್ತದೆ. ಮತದಾರರ ಸಂಖ್ಯೆ ಕಡಿಮೆ ಇರುವುದರಿಂದ ಈ ಮದ್ಯ ವ್ಯಾಪಾರಗಳನ್ನು ಬಂದ್ ಮಾಡುವಂಥದ್ದು ಇದು ನಮಗೂ ಮಾತ್ರ ಅಲ್ಲ, ಇದು ಸರ್ಕಾರಕ್ಕೂ ಕೂಡ ಲಾಸ್ ಆಗ್ತದೆ. ಮತ್ತು ಸರ್ಕಾರ ಈ ಬಗ್ಗೆ ಏನು ಬಂದ್ ಮಾಡಿಬಿಟ್ರೆ ಸೇಲ್ ಆಗಲ್ವಾ? ಬ್ಲ್ಯಾಕಲ್ಲಿ ಹೋಗುತ್ತೆ. 100 ರೂಪಾಯಿ ಇದ್ದು 200 ರೂಪಾಯಿಗೆ ಮಾರ್ತಾರೆ, 250 ರೂಪಾಯಿ 300 ರೂಪಾಯಿಗೆ ಮಾರ್ತಾರೆ. ನಡೆಯಲ್ವಾ? ಎಲೆಕ್ಷನ್ ಟೈಮಲ್ಲೇ ನಡೆಸಿದ್ದಾರೆ ಎಷ್ಟೋ ಕಡೆಗಳಲ್ಲಿ. ನಾವೇ ಹಲವು ಕಡೆಯಲ್ಲಿ ರಿಪೋರ್ಟು ಮಾಡಿದ್ದೀವಿ. ಇದು ಹಂಗೆ ಮಾಡ್ತಾರೆ.